ಬಿಜೆಪಿ ಏನಕ್ಕೆ ಬರಬೇಕು? ದೇಶ ಮುಂದೆ ಬರಬೇಕು, ಸೇಫ್ಟಿ ಬೇಕು, ಖಂಡಿತ ಬಿಜೆಪಿನೇ ಬರಬೇಕು. ಮೋದಿಜಿ ಬರಲೇಬೇಕು. ಬಿಜೆಪಿ ಬಂದೇ ಬರುತ್ತೆ. ಕಾಂಗ್ರೆಸ್ ಯಾಕೆ ಬರಬಾರ್ದು? ಸುಮ್ಮನೆ ಬಿಟ್ಟಿ ಭಾಗ್ಯ ಅದು ನಾವು ದುಡಿದು ತಿನ್ನುವ. ನಮೀಗ ಸಿದ್ದರಾಮಯ್ಯ ಸರ್ಕಾರ ಬಂದಾಗಲೂ ಅವರಿಗೆ ಆಗಿದೆ, ನಮ್ಮಂತವರಿಗೆ ಆಗಿಲ್ಲ. ಕಾಂಗ್ರೆಸ್ ಇದ್ರೆ ಸೇಫ್ ಇರಲ್ಲ, ನಂಬಿಕೆ ಹೋಗ್ಬಿಟ್ಟಿದೆ. ಯದುವೀರವ್ರ ಮುಡಿಗೆ ಮನೆ ಅರಮನೆ ಒಳಗಡೆ ಹೋದಾಗ ನಾನೊಬ್ಬ ರಾಜ, ಹೊರಗಡೆ ಬರೆದಾಗ ನಾನು ಒಬ್ಬ ಪ್ರಜೆ. ಜೈ ಭಾರತ್ ಮಾತಾ ಕಿ ಜೈ, ಕರ್ನಾಟಕ ಮಾತೆ. ಕೊಡಗು ಮೈಸೂರು ರಣರಂಗದ ಯುದ್ಧಕ್ಕೆ ಇವತ್ತು ತೆರೆಬೀಳಲಿದೆ. ಕೊಡಗು ಮೈಸೂರು ಕ್ಷೇತ್ರದಲ್ಲಿ ಬಿಜೆಪಿ ಮುಡಿಗೇರುತ್ತಾ ಗದ್ದುಗೆ ಅಥವಾ ಕಾಂಗ್ರೆಸ್ ಮುಡಿಗೇರುತ್ತಾ? ಸೊ ಈ ಎಲ್ಲ ಕೂಲಂಕುಷಗಳಿಗೆ, ಈ ಎಲ್ಲ ಪ್ರಶ್ನೆಗಳಿಗೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಉತ್ತರ ದೊರೆಯಲಿದೆ. ಚುನಾವಣಾ ಮತ ಸಮೀಕ್ಷೆಯ ಹಿಂಭಾಗ ನಾವಿದ್ದೀವಿ. ಏನಾಗ್ತದೆ ಪ್ರತಿಯೊಂದು ಅಪ್ಡೇಟ್ಗಳನ್ನ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೇನೆ. ಹಾಗಾದ್ರೆ ಬನ್ನಿ, ಇವತ್ತು ಮತ ಸಮೀಕ್ಷೆಯ ಪಕ್ಕದಲ್ಲಿ ನಮಗೆ ಬಿಜೆಪಿಯ ಕಾರ್ಯಕರ್ತರು ಸಿಕ್ಕಿದ್ದಾರೆ. ಬಿಜೆಪಿಯ ಕುರಿತಂತೆ ಅವ್ರು ವಿನ್ ಆಗ್ತಾರಾ ಇಲ್ವಾ, ಏನಕ್ಕೆ ವಿನ್ ಆಗಬೇಕು ಅನ್ನುವಂಥದ್ದನ್ನ ಅಭ್ಯರ್ಥಿಗಳ ಪರವಾಗಿ ಮಾತಾಡ್ತಾರಾ, ಬ್ಯಾಟಿಂಗ್ ಮಾಡ್ತಾರಾ ಅನ್ನುವಂಥದ್ದನ್ನ ನೋಡೋಣ. ಹಾಗಾದ್ರೆ ಬನ್ನಿ, ಇವತ್ತು ನಮ್ಮ ಜೊತೆ ಬಿಜೆಪಿಯ ಕಾರ್ಯಕರ್ತೆಯರು ನಮ್ಮ ಜೊತೆ ಇದ್ದಾರೆ. ಹಾಗಾದ್ರೆ ಬನ್ನಿ, ಏನ್ ಹೇಳ್ತಿರ್ ಕೇಳೋಣ. ಮ್ಯಾಮ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಮ್ಯಾಮ್? ಛಾಯಾರತಿ. ಮ್ಯಾಮ್, ಈಗ ಬಿಜೆಪಿ ಏನಕ್ಕೆ ಬರಬೇಕು ಮ್ಯಾಮ್? ಬಿಜೆಪಿ ಏನಕ್ಕೆ ಬರಬೇಕು ಅಂದರೆ, ದೇಶ ಮುಂದೆ ಬರಬೇಕು, ಸೇಫ್ಟಿ ಬೇಕು ನಮ್ಮ ಭಾರತ ಜನತೆಗೆ ಅಂದರೆ ಖಂಡಿತ ಬಿಜೆಪಿನೇ ಬರಬೇಕು. ನಾವೆಲ್ಲ ಸೇಫ್ ಆಗಿರ್ಬೇಕು ಅಂದರೆ ಬಿಜೆಪಿನೇ ಬರಬೇಕು. ಅಂದ್ರೆ ಕಾಂಗ್ರೆಸ್ ಇದ್ರೆ ನೀವು ಸೇಫ್ ಆಗಿರಲ್ಲ ಅಂತ ಅರ್ಥನಾ? ಕಾಂಗ್ರೆಸ್ ಇದ್ರೆ ಸೇಫ್ ಇರಲ್ಲ ಅಂತಲ್ಲ, ಬಟ್ ನಮ್ಗೆ ಅದ್ರ ಮೇಲೆ ನಂಬಿಕೆ ಹೋಗ್ಬಿಟ್ಟಿದೆ ಅಂತ. ಅಂದ್ರೆ ಕಾಂಗ್ರೆಸ್ ಮೇಲೆ ನಂಬಿಕೆ ಹೋಗ್ಬಿಟ್ಟಿದೆ. ಹೌದು. ಓಕೆ, ಅಂದ್ರೆ ಏನಕ್ಕೆ ನಾಯಕತ್ವದ ಕೊರತೆ ಇದೆಯಾ ಅಥವಾ ಬಿಜೆಪಿನಲ್ಲಿ ನಾಯಕತ್ವದ ಮುಂದಾಳತ್ವ ಇದೆಯಾ? ಏನಕ್ಕೆ ಅಂದ್ರೆ ದೇಶ ಹೀಗೆ ಹಿಂದುಳ್ಕೊಂಡೇ ಇದೆ. 75 ವರ್ಷದಿಂದ ದೇಶ ಹೀಗೆ ಇದೆ. ನಮ್ಮ ಮಕ್ಕಳಾಗ್ಲಿ ಯಾರಾಗ್ಲಿ ದೇಶ ಬೇರೆ ಕಂಟ್ರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ದೇಶ ತುಂಬ ಹಿಂದುಳಿದಿದೆ ಕಾಂಗ್ರೆಸ್ಸಿಂದಾಗಿ. ಹಾಗಾಗಿ ನಮ್ಮ ದೇಶ ತುಂಬ ಮುಂದೆ ಹೊರಿಬೇಕು ಅಂದ್ರೆ ಬಿಜೆಪಿ ಸರ್ಕಾರ ಬರಬೇಕು, ಮೋದಿ ಸರ್ಕಾರ ಬರಬೇಕು. 2024 ಲೋಕಸಭಾ ಚುನಾವಣೆಯ ಮತ ಸಮೀಕ್ಷೆಯ ಮುಂದೆ ನೀವೆಲ್ಲರೂ ಕೂಡ ಇದ್ದೀರಾ. ಸೊ ಮ್ಯಾಮ್, ನಿಮ್ಮ ಪ್ರಕಾರ ಈ ಗದ್ದುಗೆ, ಕೊಡಗು ಮತ್ತೆ ಮೈಸೂರು ಲೋಕಸಭಾ ಗದ್ದುಗೆ ಯಾರ ಮುಡಿಗೇರುತ್ತೆ? ಯದುವೀರವ್ರ ಮುಡಿಗೆ ಮನೆ 200%. ಸೊ ಆಲ್ರೆಡಿ 76,000 ಮತಗಳಿಂದ ಮುನ್ನುಡಿಯನ್ನ ಸಾಧಿಸಿದ್ದಾರೆ. ಸೊ ಏನ್ ಕಾರಣ ಇರ್ಬೋದು, ಈ ಒಂದು ಗೆಲುವಿಗೆ ಏನ್ ಕಾರಣ ಇರ್ಬೋದು? ಬಿಜೆಪಿ ಮುಂದೆ ಕಳೆದ 2 ಸಾರಿ ಸಹ ಬಿಜೆಪಿ ಬಂದಿತ್ತು, ಕೊಡಗಿನಲ್ಲಿ ಬಿಜೆಪಿ ಬಂದಿತ್ತು. ಹಾಗೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅದಕ್ಕೆ ಬಿಜೆಪಿ ಬಂದೇ ಬರುತ್ತೆ. ರಾಜರಾಗಿದ್ದವರು ಹೌದು. ಈಗ ಮಂತ್ರಿ ಸ್ಥಾನಕ್ಕೆ ಏನಾದ್ರು ಬಂದ್ರೆ ಮಂತ್ರಿಯಾಗಿ ಸಾಮಾನ್ಯ ಜನರಲ್ಲಿ ಸಾಮಾನ್ಯರಂತೆ ಇರ್ತಾರೆ ಅಂತ 100% ಇರ್ತಾರೆ. 100% ಇರ್ತಾರೆ. ಬಿಕಾಸ್ ಚುನಾವಣೆಗೂ ಮುಂಚಿತವಾಗಿ ಮತಗಳನ್ನ ಸೆಳೆಯುವಂತ ಪ್ರಯತ್ನಕ್ಕೆ ಎಲ್ಲರೂ ಕೂಡ ಸಾಮಾನ್ಯರಂತೆ ವರ್ತಿಸ್ತಾರೆ, ಅದು ನಿಮ್ಗೂ ಗೊತ್ತಿದೆ. ಸೊ ಮತ್ತೆ ಇನ್ ಕೇಸ್ ವಿನ್ ಆದ್ಮೇಲೂ ಸಮೇತ ಈ ಒಂದು ಸಾಮಾನ್ಯತನ ಅವರಲ್ಲಿ ಇದ್ದೇ ಇರುತ್ತೆ ಅಂತೀರಾ? ಒಟ್ನಲ್ಲಿ ನಮ್ಮ ಕೊಡಗಿಗೆ ಬಿಜೆಪಿನೇ ಬರ್ಬೇಕು ಅನ್ನುವಂಥದ್ದು. ಕಾಂಗ್ರೆಸ್ ಯಾಕೆ ಬರ್ಬಾರ್ದು? ಕಾಂಗ್ರೆಸ್ ಸುಮ್ನೆ ಬಿಟ್ಟಿ ಭಾಗ್ಯ ಅದು ಇದು ಅಂತ ಹೇಳಿ ಬ್ರೈವ್ ಮಾಡ್ತಾರೆ, ಜನರನ್ನ ಹಾಳು ಮಾಡೋದು. ಏನು ಸೋಮವಾರ ಈಗ ಎಲ್ಲ ಕೆಲ್ಸಕ್ಕೆ ಹೋಗೋರು 2,000 ರೂಪಾಯಿ ಬರ್ತದೆ ಅಂತ ಹೇಳಿ ಏನು ಕೆಲ್ಸಕ್ಕೆ ಹೋಗದೆ ಸುಮ್ನೆ ಕೂತಿದ್ದಾರೆ ಮನೆಯಲ್ಲಿ. ಯಾಕೆ ನಾವು ದುಡಿದು ತಿನ್ನುವ, ಯಾಕೆ ಸುಮ್ನೆ ಬಿಟ್ಟಿ ತಕೊಳ್ಬೇಕಲ್ವಾ? ಹಾಗೆ ನಮೀಗ ಬಿಜೆಪಿ ಅವರು ಕೂಡ ಭಾಗ್ಯಗಳನ್ನ ಕೊಟ್ಟಿದ್ದಾರೆ, ಗ್ಯಾರಂಟಿಗಳನ್ನ. ಇದ್ರ ಬಗ್ಗೆ ಹೇಳ್ತಿರೋದು, ಬಿಜೆಪಿ ಅವರು ಗ್ಯಾರಂಟಿ ಕೊಟ್ಟಿದ್ದು ಕಡಿಮೆ, ಇವರು ಕಾಂಗ್ರೆಸ್ ಅವರು ಕೊಟ್ಟದಷ್ಟು ಕೊಟ್ಟಿಲ್ಲಲ್ಲ. ಸೊ ರೈತರಿಗೆ ಏನ್ ಬೇಕೋ ಅದನ್ನ ಮಾಡಿದ್ದಾರೆ ಬಿಜೆಪಿ ಅವರಲ್ವಾ. ಒಬ್ಬರನ್ನು ಬಿಟ್ಟಿಲ್ಲ. ಆ ಜನಾಂಗ ಈ ಜನಾಂಗ ಯಾವುದೇ ಇಲ್ಲ, ಇಡೀ ದೇಶದವರಿಗೆ ಒಟ್ಟಿಗೆ ಕೊಟ್ಟಿದ್ದು ಬಿಜೆಪಿ ಅಲ್ವಾ. ಅದೇ ರೀತಿ ಮುಂದಕ್ಕೂ ಇಂಪ್ರೂವ್ ಆಗ್ಲಿ ಅನ್ನೋದು ನನ್ನ ಆಶಯ ಈ ಸಲ. ಯಾಕಂದ್ರೆ ಈಗ ಹಿಂದಿನ ಚುನಾವಣೆ ನೀವು ಮಂತರಗೌಡ ಅವ್ರನ್ನ ಗೆಲ್ಸಿದ್ರಿ. ಸೊ ಈ ಬಾರಿ ಏನಕ್ಕೆ ಬಿಜೆಪಿ ಅವ್ರನ್ನ ಗೆಲ್ಸ್ಬೇಕು ಅಂತ ಇದ್ರ? ಮಂತರಗೌಡ ಅವರು ಇವನ್ ಕಾಂಗ್ರೆಸ್ ಹೈ ಲೀಡ್ ಗ್ಯಾರಂಟಿ ಗೆದ್ದಿರೋದು ಗ್ಯಾರಂಟಿ ಇಲ್ಲ. ಇಲ್ಲಿ ಇವರು ಯದುವೀರವರು ಇದಾದ್ರೆ ಅಲ್ಲಿ ಮೋದಿಜಿ ಅವರು ಬರ್ತಾರೆ. ಬಂದ್ರೆ ನಮ್ಗೆ ಎಲ್ಲ ಕಿಸಾನ್ ಸಮ್ಮಾನ್ ಮತ್ತೆ ಈ ಗ್ಯಾಸ್ ಮತ್ತೆ ಎಲ್ಲ ರೈತರನ್ನೆಲ್ಲ ಒಂದೇ ಸಮ ನೋಡಿದ್ದಾರೆ. ಉಜ್ವಲ ಯೋಜನೆ ಅಡಿಯಲ್ಲಿ ಎಲ್ಲದರಲ್ಲೂ ನೋಡಿದ್ದಾರೆ. ಇವರದ್ದು ಒಂದು ಈಗ ಗೃಹಲಕ್ಷ್ಮಿ ಅಂತ ಹೇಳ್ತಾರೆ, 4 ತಿಂಗಳು ಬಂದ್ರೆ 5ನೇ ತಿಂಗಳು ಇಲ್ಲ, 6ನೇ ತಿಂಗಳು ಇಲ್ಲ, 7ನೇ ತಿಂಗಳು ಬರ್ತದೆ. ಅದು
ಮೋದಿಜಿ ಅವ್ರದ್ದು ಆ ಥರ ಅಲ್ಲ, ಯಾವ ರೀತಿ ನುಡಿದಂತೆ ನಡೆದಿದ್ದಾರೆ. ಮತ್ತು ಅವ್ರು ಬಂದರೆ ನಮ್ಮ ಹೆಣ್ಣು ಮಕ್ಕಳಿಗೆ ಮತ್ತು ನಮ್ಮಲ್ಲಿ ಎಲ್ಲರಿಗೂ ಸಹ ಯಾವ ಇಲ್ಲದೆ ಸಮಾನತೆಯಲ್ಲಿ ಧೈರ್ಯದಿಂದ ನಾವು ಏನಾದರೂ ಮಾಡಲಿಕ್ಕೆ ನಮಗೆ ಸಹಾಯ ಆಗ್ತದೆ. ಮತ್ತು ಅವರು ಒಳ್ಳೆ ಕಾರ್ಯಗಳು ಮಾಡ್ತಾ ಇದ್ದಾರೆ. ಅವರ ದಾರಿಯಲ್ಲಿ ನಾವು ಸಹ ಹೋಗ್ಬೇಕು ಅಂತ ಅನಿಸ್ತಾ ಇದೆ. ಅಂತ ಏಜಲ್ಲೂ ಸಹ ಅವರು ಅಷ್ಟೊಂದು ಶ್ರಮ ಪಡ್ತಾ ಇದ್ದಾರೆ. ನೀವು ಆಲ್ಮೋಸ್ಟ್ ಭಾಗ್ಯಗಳು ನಡೆಯುವುದಿಲ್ಲ, ಮೋದಿ ಗ್ಯಾರಂಟಿ ಮಾತ್ರ. ಮೋದಿಯ ಕೆಲಸಗಳು ಭಾರತದಲ್ಲಿ ಎಲ್ಲಾ ದೇಶಗಳಲ್ಲಿ ಮೋದಿ ಅವರದ್ದು ತುಂಬಾ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಹಾಗೆ ಅವ್ರ ಅಲೆಗಳು ತುಂಬಾ ಇದೆ. ಹೆಂಗೆ ಲೇಡೀಸ್ಗಾಗಿ, ಜೆಂಟ್ಸ್ಗಳಿಗೆ ಮತ್ತೆ ರೈತ ಕುಟುಂಬದವರಿಗೆ ಎಲ್ಲರಿಗೂ ಒಳ್ಳೆ ಒಳ್ಳೆ ಭಾಗ್ಯಗಳನ್ನ ಕೊಟ್ಟಿದ್ದಾರೆ. ನಮೀಗ ಸಿದ್ದರಾಮಯ್ಯ ಸರ್ಕಾರ ಬಂದಾಗ್ಲೂ ಕೂಡ ಸಾಮಾನ್ಯ ಜನರಿಗೆ ತುಂಬಾ ಅನುಕೂಲಗಳಾಗಿದೆ ಅಂತಾನೂ ಕೂಡ ಜನರು ಆಗಿರ್ಬೋದು, ಆಗಿರ್ಲಿಕ್ಕಿಲ್ಲ, ಆಗೋರಿಗೆ ಆಗಿದೆ, ನಮ್ಮಂತವ್ರಿಗೆ ಆಗಿಲ್ಲ. ಓಕೆ, ಏನ್ ಬೇಡಿಕೆಗಳಿದೆ ಮ್ಯಾಮ್ ನಿಮ್ದು? ನಮ್ದು ಬೇಡಿಕೆ ಅಂದ್ರೆ ಕಸ ವಿಲೇವಾರಿಯಲ್ಲಿ ಒಳ್ಳೆ ಸ್ಥಾನವನ್ನು ನಾವು ತಂದ್ಕೊಡ್ಬೇಕು. ಮೋದಿಜಿ ಅವರು ಅದಕ್ಕೆ ಶ್ರಮ ಪಡ್ತಾ ಇದ್ದಾರೆ. ಒಳ್ಳೆ ಹರಿಯುವ ನದಿಗಳು ಸ್ವಚ್ಛ ಭಾರತವನ್ನು ಮಾಡಿ ಎಲ್ಲ ನದಿ, ಕೆರೆ ಯಾವ್ದಾವ್ದಿದೆ ಅದನ್ನ ಸ್ವಚ್ಛಗೊಳಿಸ್ತಾ ಇದ್ದಾರೆ. ಒಂದು ನಿಲ್ ಬ್ಯಾಲೆನ್ಸ್ ಅಲ್ಲಿ ಮೋದಿ ಅವರು ಇದ್ದಾರೆ. ಎಲ್ಲರ ಹಾಗೆ ದುಡ್ಡು ಮಾಡ್ಕೊಂಡು ಆ ತರ ಇದ್ ಮಾಡುವಂತ ಮೋದಿಜಿ ಅವರು ನಮ್ದಲ್ಲ. ದೇಶಕ್ಕಾಗಿ, ಹೆಣ್ಮಕ್ಳಿಗಾಗಿ, ನನ್ನ ದೇಶ, ನನ್ನ ಜನ, ನಮ್ಮ ದೇಶ ಭಾರತ, ಗೋಮಾತೆಗೂ ಸಹ ಅವರು ಅಷ್ಟು ಒಳ್ಳೆ ಇದನ್ನು ಕೊಡ್ತಾ ಇದ್ದಾರೆ. ಅದ್ರೆಲ್ಲರಿಂದ ನಮ್ಮ ಮೋದಿಜಿ ಅವರು ಹೌದು, ಎಲ್ಲರ ಇದರಿಂದಾಗಿ ನಮ್ಮ ಮೋದಿಜಿ ಅವರು ಎಲ್ಲ ದೇವ್ರ ಕೃಪೆಯಿಂದ, ನಮ್ಮ ಕಾವೇರಮ್ಮೆ ಇಗ್ಗುತ್ತಪ್ಪನವರ ಆಶೀರ್ವಾದದಿಂದ ಅವರು ಒಳ್ಳೆಯ ಬಹುಮತದಿಂದ ಗೆದ್ದು ಬರ್ತಾರೆ ಅಂತ ನಮ್ಮೆಲ್ಲ ಲೇಡೀಸ್ ಅವರ ಹಾರೈಕೆ ಭರವಸೆ ಇದ್ದೀವಿ. ರಾಹುಲ್ ಗಾಂಧಿ ಅವರು ಇನ್ನು ಒಳ್ಳೆ ಕೆಲಸಗಳು ಮಾಡಲ್ಲ ಅಂತ ಏನಾದ್ರು ಇದೆಯಾ? ರಾಹುಲ್ ಗಾಂಧಿ ಅವರು ಈಗ ಒಂದು ಭರವಸೆ ಕೊಡ್ತಾ ಇದ್ದಾರೆ. ಏನು ಅಂದ್ರೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಹೆಂಗಸರಿಗೆ ಕೊಡ್ತೀವಿ ಅಂತ. ಆ 1 ಲಕ್ಷ ಎಲ್ಲಿಂದ ಬರ್ತದೆ ಅಂತ ನಾವು ಚಿಂತನೆ ಮಾಡ್ಬೇಕಾಗ್ತದೆ. ನಮ್ಮ ದೇಶನ ಮಾರ್ಬಿಟ್ಟು ನಮ್ಗೆ ಬೇಕಾದ್ರೆ ಕೊಡ್ತೀವಿ ಅಂತ ಹೇಳಿದ್ರು ಈಗದ್ದು ಲೇಡೀಸ್ ಹೋಗ್ತಾರೆ. ನಾವು ಅದನ್ನೆಲ್ಲ ಚಿಂತನೆ ಮಾಡ್ಬೇಕು. ಈಗ ನಾವು ಹೊರಗಡೆ ಅಡ ಇಟ್ಟಿದ್ದಂತ ಎಷ್ಟು ಟನ್ ಗೋಲ್ಡ್ ಅನ್ನ ನಮ್ಮ ಮೋದಿಜಿ ಅವರು ತಂದಿದ್ದಾರೆ. ಆ ರೀತಿ ನಾವು ದೇಶ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ನಮ್ಮ ಇಲ್ಲಿರುವ ಸಂಪನ್ಮೂಲವನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಂಡು ಲೇಡೀಸ್ಗೆ ನಾವು ಕಷ್ಟಪಟ್ಟು ದುಡಿದ್ರೇನೆ ನಮ್ಗೆ ಅದು ಒಳ್ಳೇದು ತಕ್ಕಂತೆ. ಸುಮ್ಮನೆ ಬಿಟ್ಟಿವಾಗೆ ಅದು ಇದು ಅಂತ ಹೇಳಿ 1,08,500 ಒಂದು ತಿಂಗಳಿಗೆ ಕೊಡ್ತಾರೆ ಅಂತ ಹೇಳಿ ಎಲ್ಲ ಲೇಡೀಸ್ ಈಗ ಪೋಸ್ಟ್ ಆಫೀಸರ್ ಇಷ್ಟಿಷ್ಟು ಕ್ಯೂ ಅಕೌಂಟ್ ಓಪನ್ ಮಾಡ್ತಾ ಇದ್ದಾರೆ. ಅದು ಎಲ್ಲಿಂದ ಬರ್ತದೆ ಅಂತ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ? ಸುಮ್ಮನೆ ಅವರು ಕೊಡ್ತಾರೆ ಅಂತ ಅಂದ್ರೆ ನಂಬಬಾರ್ದು. ನಾವು ಅದನ್ನ ನಾವು ಸ್ವಲ್ಪ ಚಿಂತನೆ ಮಾಡ್ಬೇಕಾಗ್ತದೆ. ಆ ರೀತಿ ನಾವು ಮೋದಿಜಿ ನಮ್ಮ ದೇಶನ ಅಭಿವೃದ್ಧಿ ಮಾಡ್ತಾರೆ, ಮುನ್ನಡೆಸ್ಕೊಂಡು ಹೋಗ್ತಾರೆ ಚೆನ್ನಾಗಿ ಅಂತ ಹೇಳುವ ಭರವಸೆ ಇದೆ. ಆದ್ರಿಂದ ಮೋದಿಜಿ ಬರ್ಲೇಬೇಕು, ಯದುವೀರವರು ಬಂದೇ ಬರ್ತಾರೆ. 2024 ಲೋಕಸಭಾ ಚುನಾವಣೆ, ಮೈಸೂರು ಕೊಡಗು ಲೋಕಸಭಾ ಚುನಾವಣೆಯ ಮತ ಸಮೀಕ್ಷೆ ನಡೀತಾ ಇದೆ. ಇನ್ನೇನು ವರದಿ ಕೆಲವೇ ನಿಮಿಷಗಳಲ್ಲಿ, ಕೆಲವೇ ಗಂಟೆಗಳಲ್ಲಿ ಹೊರಬೀಳಲಿದೆ. ಈ ಕುರಿತಂತೆ ನಮ್ಮ ಜೊತೆ ಕಾರ್ಯಕರ್ತರಿದ್ದಾರೆ. ಸೊ ಏನ್ ಹೇಳ್ತಾರೆ ಈ ಒಂದು ವಿಷಯದ ಬಗ್ಗೆ? ಸೊ ಲೋಕಸಭಾ ಚುನಾವಣೆಯ ಗದ್ದುಗೆ ಯಾರ ಮುಡಿಗೆ ಇರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ಸರ್ ಪಂಕಜ್ ಮಾರಿ, ಚಾಮರಾಜ ಕ್ಷೇತ್ರದ ಕಾರ್ಯದರ್ಶಿ. ಎಸ್ ಸರ್. ಸೊ ನೋಡ್ತಾ ಇದ್ದೀರಾ, ಸೊ ಮೈಸೂರು ಕೊಡಗು ಲೋಕಸಭಾ ಅಂತಂದ್ರೆ ಆಬ್ವಿಯಸ್ಲಿ ನಿಮ್ಗೆ ಆಲ್ಮೋಸ್ಟ್ 100% ಬಿಜೆಪಿ ಬರುತ್ತೆ ಅನ್ನುವಂಥದ್ದು ಕನ್ಫರ್ಮೇಶನ್ ಸಿಕ್ಕಿದೆ. ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಾ ಸರ್? ಖಚಿತ. ಹಿಂದಿನ ಲೋಕಸಭೆಯಲ್ಲಿ ಅಭಿವೃದ್ಧಿಯಾದಂಥ ಪ್ರತಾಪ್ ಸಿಂಹ ಅವರು ಉತ್ತಮವಾಗಿ ಕೆಲಸ ಕಾರ್ಯವನ್ನು ಕೊಡಗು ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಸೊ ಅದರ ಫಲಿತಾಂಶ ನಮಗೆ ಉತ್ತಮ ಫಲಿತಾಂಶ ಸಿಗುತ್ತೆ ಅನ್ನುವ ಭರವಸೆ ನಮಗೆ ಖಂಡಿತ ಇದೆ. ಮತ್ತು ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಕಳೆದ 10 ವರ್ಷದಲ್ಲಿ ನಡೆದಂಥ ಕೆಲಸ ಕಾರ್ಯಗಳು, ಡೆವಲಪ್ಮೆಂಟ್, ವಿಕಾಸ್ ಯೋಜನೆಗಳಿಂದ ನಮಗೆ ಅತಿ ಉತ್ತಮ ಭರವಸೆ ಇದೆ. ನಾವು ಮತ್ತೆ ಅತಿ ಹೆಚ್ಚಿನ ಲೀಡಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅನ್ನೋದು ಭರವಸೆ ನಮ್ಮನ್ನ. ಈಗ ತುಂಬಾ ಸಲ ಕೆಲವು ಜನಗಳ ಸಮೀಕ್ಷೆಯ ಪ್ರಕಾರ ಯದುವೀರವರು ರಾಜಸ್ಥಾನ ಅಂದ್ರೆ ರಾಜರ ಗದ್ದುಗೆಗೆ ಮೀಸಲಾಗಬೇಕಾಗಿತ್ತು, ಮಂತ್ರಿ ಸ್ಥಾನ ಬೇಡ ಆಗಿತ್ತು ಅನ್ನುವಂಥ ಹೇಳಿಕೆಗಳು ಬರ್ತಾ ಇದೆ. ಸೊ ಈ ವಿಷಯ ಬಗ್ಗೆ ಏನ್ ಹೇಳ್ತೀರಾ? ಒಬ್ರು ಮಹಾರಾಜರು ಆದ ತಕ್ಷಣ ಅವರು ಎಲೆಕ್ಷನ್ ಮತ್ತೆ ಪಾಲಿಟಿಕಲ್ಗೆ ಬರಬಾರ್ದು ಅಂತ ಅನ್ನೋದು ಏನಿಲ್ಲ. ಅವ್ರದ್ದೇ ಆದಂಥ ಒಂದು ಸ್ಕಾಚ್ ಇರುತ್ತೆ, ಒಂದು ಪಬ್ಲಿಕ್ ಸೇವೆ ಮಾಡಬೇಕು ಅನ್ನೋದಿರುತ್ತೆ. ಅವ್ರಿಗೇನು ಬೇರೆ ಏನು ಪರ್ಸನಲ್ ಮೆಂಟಾಲಿಟಿ ಏನಿರಲ್ಲ. ನಮ್ಮ ಮೈಸೂರು ಮತ್ತು ಕೊಡಗು ಡೆವಲಪ್ಮೆಂಟ್ ಮಾಡಬೇಕು, ಟೂರಿಸಂ ಪ್ಲೇಸ್ಗಳನ್ನ ಇನ್ನೂ ಅತಿ ಹೆಚ್ಚಿನ ಡೆವಲಪ್ಮೆಂಟ್ ಮಾಡಬೇಕು. ಕಾರಣ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದನ್ನ ಇನ್ನೂ ಉತ್ತಮವಾಗಿ ಉತ್ತಮ ಸ್ಥಾನದಲ್ಲಿ ಕರ್ಕೊಂಡೋಗಿ ಸ್ವಚ್ಛತೆ ಅಭಿಯಾನ ಆಗಿರಲಿ, ಮತ್ತು ಡೆವಲಪ್ಮೆಂಟ್ ಆಗಿರಲಿ, ಎಜುಕೇಷನ್ ಆಗಿರಲಿ, ಆ ಟಾರ್ಗೆಟನ್ನು ಇಟ್ಟು ಯದುವೀರ್ ಸಾಹೇಬರು ಅತಿ ಉತ್ತಮ ಲೀಡಲ್ಲಿ ಗೆದ್ದು ಮೈಸೂರನ್ನ ಡೆವಲಪ್ಮೆಂಟ್ ಮಾಡ್ತಾರೆ ಅನ್ನೋದು ಮೈಸೂರಿನ ಮತ್ತು ಕೊಡಗಿನ ಜನತೆಗೆ ಭರವಸೆ ಇದೆ. ಸಾಮಾನ್ಯ ಜನರಂತೆ ಆ ಒಂದು ಗದ್ದುಗಿನಲ್ಲಿ ಇದ್ದವರು, ರಾಜರ ಗದ್ದುಗಿನಲ್ಲಿ ಇದ್ದವರು ಸಾಮಾನ್ಯ ಜನರಂತೆ ವರ್ತಿಸ್ತಾರ, ಸಾಮಾನ್ಯರಿಗೆ ಸ್ಪಂದನೆಗಳಿಗೆ, ಸಮಸ್ಯೆಗಳಿಗೆ ಸ್ಪಂದಿಸ್ತಾರ ಅನ್ನುವಂತಹ ಮಾತಿದೆ. ಇದ್ರ ಬಗ್ಗೆ ಖಂಡಿತ ಅವರು ಹೇಳುವಂಥ ಮಾತುಗಳು ನಮ್ಮ ಕಾರ್ಯಕರ್ತರ ಜೊತೆ ಒಬ್ಬ ಸರ್ವಸಾಮಾನ್ಯ ಕಾರ್ಯಕರ್ತರ ರೀತಿಯಲ್ಲಿ ನಮ್ಮ ಒಟ್ಟಿಗೆ ಕೂತಿ ಊಟ ಮಾಡ್ತಾರೆ. ನಮ್ಮ ಒಂದಿಗೇನೆ ಸ್ವಚ್ಛತೆ ಅಭಿಯಾನ ಕಾರ್ಯಕ್ರಮವನ್ನು ಮಾಡಿದ್ದಾರೆ.
ಮಹಾರಾಜರು ಮತ್ತು ಮಹಾರಾಣಿ ಇಬ್ಬರೂ ಯಾರೋ ಒಬ್ಬರು ಹೇಳಿದ್ರು ಮೈಸೂರಿನಲ್ಲೇ ಮಹಾರಾಜರ ಗದ್ದಿಗೆಯಲ್ಲಿ ಸೀಮಿತ ಇರ್ತಾರೆ, ಅವ್ರು ಹೊರಗಡೆ ಬಂದು ಕೆಲಸ ಕಾರ್ಯಗಳನ್ನ ಮಾಡೋದಿಲ್ಲ, ಅವ್ರಿಗೆ ಸೀಮಿತ ಇರೋದಿಲ್ಲ. ಬಟ್ ಅದನ್ನು ಸಹ ಮಹಾರಾಜರು ಮಾಡಿ ತೋರಿಸಿದ್ದಾರೆ. ನಾನೊಬ್ಬ ಸಾಮಾನ್ಯ ಜನ, ಅರಮನೆ ಒಳಗಡೆ ಹೋದಾಗ ನಾನೊಬ್ಬ ರಾಜ, ಹೊರಗಡೆ ಬರೆದಾಗ ನಾನು ಒಬ್ಬ ಪ್ರಜೆ, ಸಾಮಾನ್ಯ ಕಾರ್ಯಕರ್ತನಂತ ಕೆಲಸ ಮಾಡಿದ್ದಾರೆ, ಮುಂದಕ್ಕೂ ಮಾಡಿ ತೋರಿಸ್ತಾರೆ ಅನ್ನೋ ಕಾರ್ಯಕರ್ತರಿಗೆ ಭರವಸೆ ಇದೆ. ಓಕೆ, ಹಂಗಾರೆ 100% ಈ ಸಲ ಬಿಜೆಪಿ 100ಕ್ಕೆ 100 ತಾಯಿ ಚಾಮುಂಡೇಶ್ವರಿ ಅವರ ಆಶೀರ್ವಾದ ಮತ್ತು ನಾಳವಾಡಿ ಕೃಷ್ಣರಾಜ ಒಡೆಯರ್ ಅವರ ಆಶೀರ್ವಾದದಿಂದ, ಅವರು ಹಿರಿಕರ ಆಶೀರ್ವಾದ ಮತ್ತು ಮೈಸೂರು ಮತ್ತು ಕೊಡಗು ಜನತೆಯ ಆಶೀರ್ವಾದದಿಂದ ಮಹಾರಾಜರು ಅತಿ ಹೆಚ್ಚಿನ ಲೀಡಿನಲ್ಲಿ ಗೆದ್ದು ಮೈಸೂರಿನ ಉತ್ತಮವಾಗಿ ಕೆಲಸ ಮಾಡಿ ಮೈಸೂರು ಜನತೆ ಭರವಸೆಯನ್ನು ತೋರಿಸ್ಕೊಡ್ತಾರೆ. ಈಗ ಯಾಕಂತಂದ್ರೆ ತುಂಬಾ ಜನ ಮೋದಿ ಅವರ ಮುಖ ನೋಡಿ ಯಡಿಯೂರವ್ರಿಗೆ ಊಟ ಹಾಕಿದ್ದೀನಿ ಅನ್ನುವಂಥದ್ದು ಅಭಿಪ್ರಾಯಗಳಿದೆ. ಈ ಅಭಿಪ್ರಾಯವನ್ನು ನೀವು ಒಪ್ತೀರಾ? 25% ಮೋದಿಜಿ ಅವರ ಮುಖ ನೋಡಿ ಓಟ್ ಹಾಕಿರ್ಬೋದು, ಬಟ್ 99% ಮೈಸೂರು ಮಹಾರಾಜರು ನಮ್ಮ ಊರು ಯಜಮಾನರು ನಿಂತವ್ರೆ ಅಂತ ನೋಡಿ ಜನ ಓಟ್ ಕೊಡ್ತಾ ಇದ್ದಾರೆ. ಓಕೆ ಸರ್. ಸೊ ಕೊನೆದಾಗ ಏನು ಹೇಳ್ತೀರಾ ಹಾಗಾದ್ರೆ? ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ನಮ್ಮ ಮೈಸೂರಿನ ಮೈಸೂರು ಕೊಡಗು ಲೋಕಸಭಾ ಅಭ್ಯರ್ಥಿ ಶ್ರೀ ಯದುವೀರವರು ಅತಿ ಹೆಚ್ಚಿನ ಲೀಡಲ್ಲಿ ಗೆಲ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೆಲ್ತಾರೆ ಅನ್ನೋದು ಫೈನಲ್ ಆಗಿ ನಾವು ಹೇಳ್ತೀವಿ. ಮತ್ತೆ ನರೇಂದ್ರ ಮೋದಿಜಿ ಅವರು ಉತ್ತಮ ಲೀಡಲ್ಲಿ ಗೆದ್ದಿ ಮತ್ತೆ ಕೇಂದ್ರದಲ್ಲಿ NDA ಸರ್ಕಾರ ಬರುತ್ತೆ ಅನ್ನೋದು ನಮಗೆ ಭರವಸೆ ಇದೆ. ಈ ಹ್ಯಾಟ್ರಿಕ್ ಗೆಲುವನ್ನ ಗೆಲ್ಲಿಸಿ ನಾವು ಮತ್ತೆ ಡೆವಲಪ್ಮೆಂಟ್ ಮಾಡ್ತೀವಿ ಅನ್ನೋ ಭರವಸೆ ನಮಗಿದೆ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್.